ಹಾಯ್ ಗೈಸ್, ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ SSLC 9th ಮುಗಿಸಿ 10th ಬಂದಂತಹ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿ ಏನಂದರೆ, ಇಲ್ಲಿ SSLCಯಲ್ಲಿ ಇರುವಂತಹ ಹಿಂದಿ ಸಬ್ಜೆಕ್ಟಿಗೆ ಸಂಬಂಧಪಡುವಂತಹ ಎಲ್ಲ ಒಂದು ಪಾಠಗಳ ಸಂಪೂರ್ಣ ನೋಟ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಈ ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಇರೋದರಿಂದ ನೋಟ್ಸಿಗೆ ತುಂಬ ನೀವು ತೊಂದರೆಯನ್ನು ಅನುಭವಿಸ್ತಾ ಇರ್ತೀರ. ಹಾಗಾಗಿ ಇದರಲ್ಲಿ ನೀವು ಎಲ್ಲ ನೋಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಶುರು ಮಾಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ನೋಡಿ, ಫಸ್ಟ್ ಒನ್ ಏನಪ್ಪ ಅಂದರೆ ಪ್ರಭು, ಮೊದಲ ಒಂದು ಚಾಪ್ಟರ್ ಇದು ಪಾಠ. ಇಲ್ಲಿ ಕವಿತಾ, ಆಮೇಲೆ ನೋಡಿ ನೆಕ್ಸ್ಟು ನಿಮಗೆ ಎಲ್ಲ ಪಾಠಗಳ ಮತ್ತು ಪದ್ಯಗಳ ಸಂಪೂರ್ಣ ಒಂದು ಹೆಸರುಗಳನ್ನು ಇಲ್ಲಿ ಕಾಲಮಲ್ಲಿ ಕೊಡಲಾಗಿದೆ. ಈ ಎಲ್ಲ ಪಾಠಗಳ ಇಂಪಾರ್ಟೆನ್ಸ್ ಕ್ವಶನ್ಸ್ ಸ್ಮಾಲ್ ಟಿಪ್ಪಣಿ ರೂಪದಲ್ಲಿ ನಿಮಗೆ ನೋಟ್ಸನ್ನು ನಾನು ಕೊಟ್ಟಿದ್ದೇನೆ. ಮೊದಲ ಒಂದು ಪಾಠದಲ್ಲಿ ಮೊದಲ ಒಂದು ಲೆಸನ್ದು ನೋಡೋಣ ಪ್ರಭು ಅಂತ. ಇಲ್ಲಿ ನೋಡಿ, ಮೌಖಿಕ ಪ್ರಶ್ನೆ ಇದು. ಪ್ರಭು, ಕವಿತಾ ಕೋ ಕಿಸ್ನೆ ಲಿಖಾ ಹೈ? उत्तर ಏನಂದರೆ, प्रभु कविता को जयशंकर प्रसाद ने लिखा है. नेक्स्ट, भगवान की प्रशंसा राग कौन गा रही है? उत्तर, भगवान की प्रशंसा राग तरंगमलाई गा रही है. ओके, नेक्स्ट क्वेश्चन, प्रसाद जी की किन दो ಪ್ರಮುಖ ರಚನಾ ಹೋ ಕೆ ನಾಮ್ ಬತಾಯಿಯೇ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಪ್ರಸಾದ್ ಜಿ ಕಿ ಕಿನ್ ದೋ ಪ್ರಮುಖ ರಚನಾ ಹೋ ಕೆ ನಾಮ್ ಹೈ. ಒಂದು ಕಾಮಯಾನಿ ಔರ್ ಕಾನನ್ ಕುಸಮ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮುಖ್ಯವಾಗಿ ನಿಮಗೆ ಮೊದಲ ಒಂದು ಪಾಠದಲ್ಲಿ ನೋಡಿ ಈ ರೇಂಜಲ್ಲಿ ನಾನು ನಿಮಗೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಯಾಕಂದರೆ ಇಂಪಾರ್ಟೆನ್ಸ್ ಕ್ವಶನ್ಸ್ಗಳಿವೆ. ಓಕೆ ಫ್ರೆಂಡ್ಸ್, ನೆನಪಿಟ್ಕೊಳ್ಳಿ. ನೀವು ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, दो तीन वाक्यों में उत्तर लिखिए ಅಂತ ಕೊಟ್ಟಿದ್ದಾರೆ. सभी का मनोरथ कैसे पूर्ण होता है? उत्तर, दयानिधि की प्रार्थना करने से सभी का मनोरथ पूर्ण होता है. बदलवा, प्रभु की दया को कौन दर्श रहा है? ಅಂದರೆ उत्तर, प्रभु की दया को चांद, चांदनी, सूरज तथा सागर की तरंग मलाई दर्श रही है. ಓಕೆ, ಈ ರೀತಿಯಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಈ ರೀತಿಯಲ್ಲಿ ದೋನೋ ಕಡೋ ಕೋ ಜೋಡ್ ಕರ್ ಲಿಖಿಯೇ ಅಂತ ಇಲ್ಲಿ ಈ ಪಾಠದಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಕೂಡ ನಿಮಗೆ ಕೊಟ್ಟಿದ್ದೇನೆ. ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಿದ ಉತ್ತರಗಳು ಕೂಡ ಇದ್ದಾವೆ. ಭಾವಾರ್ಥ ಲಿಖಿ ಅಂತ ನಿಮಗೆ ಇದೆ. ಇದು ಕೂಡ ಈ ಪಾಠದಲ್ಲಿ ಈ ಭಾವಾರ್ಥ ತುಂಬ ಅಂದರೆ ತುಂಬ ಪ್ರಮುಖವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ರವೀಂದ್ರನಾಥ್ ಟಾಗೋರ್ ಸೆಕೆಂಡ್ ಪಾಠದ್ದು ರವೀಂದ್ರನಾಥ್ ಟಾಗೋರ್ ನೋಡಿ, ಅದರಲ್ಲಿ ಇರುವಂತಹ ಇಂಪಾರ್ಟೆನ್ಸ್ ಇದು ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಟಿಪ್ಪಣಿ ಮಾಡಿದ್ದೇನೆ. ಇಲ್ಲಿ ನೋಡಿ, ಮೌಖಿಕ ಪ್ರಶ್ನೆ ನೋಡಿ, ರವೀಂದ್ರನಾಥ್ ಟಾಗೋರ್ ಕಿಸ್ಕೆ ಪ್ರತಿನಿಧಿ ಮಾನೆ ಜಾತೆ ಹೈ? ಅಂದರೆ ಉತ್ತರ, ರವೀಂದ್ರನಾಥ್ ಟಾಗೋರ್ ಭಾರತೀಯ ಸಂಸ್ಕೃತಿಗೆ ಪ್ರತಿನಿಧಿ ಮಾನೆ ಜಾತೆ ಥೆ. ಓಕೆ, ಈ ರೀತಿಯಲ್ಲಿ ಒಂದು ಪಾಠದಲ್ಲಿರುವಂತಹ ಬೋರ್ಡ್ ಪರೀಕ್ಷೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ನಾನು ಟಿಪ್ಪಣಿ ರೂಪದಲ್ಲಿ ನೋಟ್ಸನ್ನು ಮಾಡಿದ್ದೇನೆ ನೋಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಲ್ಲಿ ನಿಮಗೆ ಇದ್ದಾವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಳ್ಬೇಕು. ಓಕೆ, ಈ ಪಾಠದಲ್ಲಿರುವಂತಹ ಇಂಪಾರ್ಟೆಂಟ್ಸ್ ನೋಟ್ಸ್. ಓಕೆ, ಲಿಖಿತ ಪ್ರಶ್ನೆ ಇದು ಲಿಖಿತ ಪ್ರಶ್ನೆ. ನೆಕ್ಸ್ಟ್ ಓಕೆ, ಇದು ಯಾವುದಪ್ಪ ಅಂದರೆ ಲಿಖಿತ ಪ್ರಶ್ನೆ.
नेक्स्ट नोडोಣ नेक्स्ट 2-3 वाक्यों में उत्तर लिखिए ಅಂತ ಇಲ್ಲಿ ಕೊಡಲಾಗಿದೆ ಹೌದಾ ನೋಡಿ ಓಕೆ ಇಷ್ಟೆಲ್ಲ ಇದು ಮೇನ್ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಇದು 2-3 ವಾಕ್ಯದಲ್ಲಿರುವಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿ ಇಲ್ಲಿ 4 वाक्यों में उत्तर लिखिए रवींद्रनाथ जी को कौन कौन सी ಉಪಾಧಿಯ मिली है ಈ ರೀತಿಯಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ ಜೋಡ್ಕರ್ ಲಿಖಿಯೇ ಕೂಡ ನಿಮಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ರಿಕ್ತ ರತ್ನ ಭಾರತಿ ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ಸ್ ಇದೆ ಓಕೆ ಇದು ಕನ್ನಡ ಮೇ ಅನುವಾದ ಕೀಜಿಯೇ ಕನ್ನಡದಲ್ಲಿ ನೀವು ಅನುವಾದವನ್ನು ಮಾಡಬೇಕಾಗುತ್ತೆ ಹಿಂದಿಯಲ್ಲಿರೋದನ್ನು ಕನ್ನಡಕ್ಕೆ ನೀವು ಅನುವಾದ ಮಾಡಬೇಕಾಗುತ್ತೆ ಈ ರವೀಂದ್ರನಾಥ್ ಠಾಗೂರ್ ಎಂಬ ಒಂದು ಪಾಠ ಇದೆ ಅಲ್ವಾ ಅದು ಅತ್ಯಂತ ತುಂಬ ಇಂಪಾರ್ಟೆಂಟ್ ಪಾಠವಾಗಿದೆ ನೋಡಿ ಓಕೆ ಈ ಪಾಠದಲ್ಲಿರುವಂಥ ವ್ಯಾಖ್ಯಮೆ ಪ್ರಯೋಗ ಕೀಜಿಯೇ ಅಂತ ಕೊಟ್ಟಿದ್ದಾರೆ ಹೌದಾ ಈ ರೀತಿಯಲ್ಲಿ ನಿಮಗೆ ಈ ಪಾಠದಲ್ಲಿ ಇಷ್ಟು ವ್ಯಾಖ್ಯೆಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಓಕೆ ನಿಮಗೆ ಗ್ರಾಮರ್ಗೆ ಸಂಬಂಧಪಡಬೇಕಂದ್ರೆ ಪರ್ಯಾಯವಾಚಿ ಶಬ್ದ ಲಿಖಿ ವಿಲೋಮಾರ್ಥಕ ಶಬ್ದ ಲಿಖಿ ಅನ್ಯಲಿಂಗ ರೂಪ ಲಿಖಿ ಅಂತ ಇಲ್ಲಿ ಕೊಡಲಾಗಿದೆ ಈ ಪಾಠದಲ್ಲಿ ಯಾವ್ಯಾವ ಒಂದು ಶಬ್ದಗಳು ಬರ್ತವೆ ಅನ್ನೋದು ಇಲ್ಲಿ ಟೇಬಲ್ ರೂಪದಲ್ಲಿ ನಾನು ಕೊಟ್ಟಿದ್ದೇನೆ ಇವುಗಳನ್ನು ನೋಡಿಕೊಳ್ಳಿ ಓಕೆ ನೆಕ್ಸ್ಟು ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಭಕ್ತೋಕೆ ಭಗವಾನ್ ಇದೆ ನೋಡಿ ಈ ಪಾಠದಲ್ಲಿ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಅನ್ನೋದು ನಾನು ಕೊಟ್ಟಿದ್ದೇನೆ ಮೌಖಿಕ ಪ್ರಶ್ನೆ ಕೂಡ ಇದ್ದಾವೆ ಇಲ್ಲಿ ನೋಡಿ ಸರಿಯಾದ ರೀತಿಯಲ್ಲಿ ಓದ್ಕೊಳ್ತಾ ಹೋಗಿ ಓಕೆ ನೆಕ್ಸ್ಟ್ ನೋಡಿ ಲಿಖಿತ ಪ್ರಶ್ನೆ ನೋಡಿ नेक्स्ट नोड़ी भगवान ने किस रूप में आकर साहूकार के रक्षा की अंदर भगवान ने भिखारी के रूप में आकर ಸಾಹುಕಾರ ಕಿ ರಕ್ಷಾ ಕಿ ಅವನು ಒಂದು ಭಿಕ್ಷುಕ ರೀತಿಯಲ್ಲಿ ಬಂದು ಸಹಾಯವನ್ನು ಮಾಡ್ತಾನೆ ನೆಕ್ಸ್ಟ್ ದೋ ತೀನ್ ವಾಕ್ಯ ಮೇ ಉತ್ತರ ಲಿಖಿ ಅಂತ ಕೊಟ್ಟಿರ್ತಾರೆ ಕರೋಡ್ಪತಿ ಕೆ ಹೋಶ್ವಾಸ್ ಕ್ಯೂ ಉಡಾ ಗಯ ಅಂತ ಇಲ್ಲಿ ಕೊಟ್ಟಿಲ್ಲ ಈ ಎಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ ಓಕೆ ನೆಕ್ಸ್ಟ್ ಇದು ಲಾಂಗ್ ಆನ್ಸರ್ಸ್ಗಳು ಕೂಡ ಇದ್ರೆ ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ಸ್ ಕೊಟ್ಟಿದೆ ನೋಡಿ ಇಲ್ಲಿ ನೋಡಿ बच्चे ने रोते हुआ भिखारी से क्या कहा हौदल्वा नेक्स्ट भिखारी और करोड़पति में से आप किसी मानते हैं ಅಂತ ಇಲ್ಲಿ ಕೊಡಲಾಗಿದೆ ಹೌದಾ भिखारी को भगवान की लीला क्यों अजीब लगी है ओके किसने कहा किससे कहा ಅಂತ ಇಲ್ಲಿ ಕೊಡಲಾಗಿದೆ के रिक्त रत्न भरिया ಓಕೆ ಇಲ್ಲೆಲ್ಲ ಕನ್ನಡ या अंग्रेजी में ಅನುವಾದ कीजिए ಹೌದಾ ಈ ರೀತಿಯಲ್ಲಿ ನಾವು ನೋಡಬಹುದು ಈ ಪಾಠದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆನ್ಸ್ ಇದೆ ನೆಕ್ಸ್ಟ್ ನಿಮಗೆ ಗ್ರಾಮರ್ ಕೂಡ ಇದೆ ಓಕೆ